ಸ್ನಾನಕ್ಕೆ ಅಂತ ವಾಲ್ಮೀಕಿಗಳು ಬರ್ತಾರೆ. ಸ್ನಾನಕ್ಕೆ ಅಂತ ಬಂದರೆ ಅವರ ತಲೆಯಲ್ಲಿ ತುಂಬಿಕೊಂಡದ್ದು ಇಡೀ ನಾರದರು ಹೇಳಿದ ರಾಮಾಯಣದ ಕತೆ. ನಮಗೆ ಹಾಗಾಗಬೇಕು ಜೀವನ. ನಾವು ಒಳ್ಳೆಯ ವಿಷಯ ನಾವು ಕೇಳಿದರೆ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಅದು ಪರಿವರ್ತನೆ ಆಗ್ತಾ ಇರಬೇಕು. ನಮಗೆ ಕೆಟ್ಟ ವಿಷಯ ಹೇಳಿದರೆ ಮರೆತು ಹೋಗುವುದಿಲ್ಲ, ಒಳ್ಳೆಯ ವಿಷಯ ಹೇಳಿದರೆ ನೆನಪುಳಿಯುವುದೇ ಇಲ್ಲ. ವಾಲ್ಮೀಕಿಗಳು ದೊಡ್ಡ ಜನ ಯಾಕಾದರು ಅಂತಂದರೆ ಈ ದೃಷ್ಟಿಯಿಂದ ನಾರದರು ಹೇಳಿದ ದಿವ್ಯ ಚಿಂತನೆ ಅವರ ಮನಸ್ಸಲ್ಲಿ ಪಡಿಯಚ್ಚು ಮೂಡಿತ್ತು ಅಂತ. ವಾಲ್ಮೀಕಿಗಳು ಶಿಷ್ಯನ ಜೊತೆಗೆ ಸ್ನಾನಕ್ಕೆ ಬರ್ತಾರೆ. ಒಂದು ಸರೋವರ, ಅದನ್ನು ತೀರ್ಥ, ಅದನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ದಾಖಲೆ ಮಾಡ್ತಾರೆ. ಅವರು ಹೇಳ್ತಾರೆ ಭಾರದ್ವಾಜ ನಿಶಾಮಯ, ತನ್ನ ಶಿಷ್ಯನಿಗೆ ಹೇಳ್ತಾರೆ. ಭಾರದ್ವಾಜ ಅಂತ ಅವನ ಗೋತ್ರನೋ ಅವನ ಹೆಸರು ಅದೇನು ರಾಮಾಯಣ ಹೇಳೋದಿಲ್ಲ, ಭಾರದ್ವಾಜ ಅಂತ ಹೆಸರು ಇರ್ಬೋದು. ಹೇಳ್ತಾರೆ ನೋಡು ಭಾರದ್ವಾಜ ನೋಡು ಅಂತ. ಎಂತ ನೋಡು? ಅವ್ರು ಹೇಳ್ತಾರೆ ಅಕರ್ದಮಂ ಇದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯತ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಈ ನೀರು ನೋಡು ಅಂತ ಇವತ್ತು ನಾವು ನೆನಪಿಟ್ಟುಕೊಳ್ಬೇಕಾದ ಅಂಶ. ಯಾಕಂದರೆ ಈ ನೀರು ಎಲ್ಲಿಯೂ ಸಿಗುವುದಿಲ್ಲ. ರಮಣೀಯಂ ಪ್ರಸನ್ನಾಂಬು, ಇದು ರಮಣೀಯ, ಖುಷಿ ಕೊಡ್ತಕ್ಕಂಥದ್ದು, ಮನಸ್ಸಿಗೆ ಮುದ ನೀಡತಕ್ಕಂಥದ್ದು. ಪ್ರಸನ್ನಾಂಬು, ರಮಣೀಯಂ ಪ್ರಸನ್ನ ಅಂಬು, ಶುದ್ಧವಾದ ನೀರು. ಅಕರ್ದಮಂ, ಕೆಸರು ಇಲ್ಲವೇ ಇಲ್ಲ, ನೋಡು ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ತೀರ್ಥದ ನೀರು ಅದು ಹೇಗಿದೆ ಅಂತಂದರೆ ಸನ್ಮನುಷ್ಯ ಮನೋಯತ, ಒಳ್ಳೆಯ ಮನುಷ್ಯನ ಮನಸ್ಸು ಹೇಗಿರ್ತದೆ ಹಾಗೆ ಈ ನೀರಿದೆ ಅಂತ. ಅಂದರೆ ನೀರು ಹೇಗಿದೆ ಅನ್ನೋದಕ್ಕೆ ವಾಲ್ಮೀಕಿಗಳು ಕೊಟ್ಟ ಉದಾಹರಣೆ ಸಜ್ಜನರ ಮನಸ್ಸು ಹೇಗಿದೆಯೋ ಹಾಗೆ ಅಂತ. ಅದು ಆ ಕಾಲದಲ್ಲಿ ಕೊಟ್ಟ ಉದಾಹರಣೆ. ನಾವು ತಿರ್ಗಾಮುರ್ಗ ಮಾಡಬೇಕು. ಅಂದರೆ ಸಜ್ಜನರ ಮನಸ್ಸು ಹೇಗಿರಬೇಕು ಅಂತಂದರೆ ಸರೋವರದ ಶುದ್ಧವಾದ ನೀರಿನ ಹಾಗೆ. ಇವತ್ತು ನೀರೂ ಕಶ್ಮಲ, ಮನಸ್ಸೂ ಕರ್ದಮ ಪೂರಿತ. ಹೇಗಾಗಬೇಕು ಅಂತಂದರೆ ಸಜ್ಜನರ ಮನಸ್ಸು ಶುದ್ಧವಾದ ನೀರಿನ ಹಾಗೆ. ಅದು ಹೇಗಿತ್ತು? ಅಕರ್ದಮಂ, ಸರೋವರದಲ್ಲಿ ಕೆಸರು ಇರಬಾರ್ದು. ಒಂದು ನಾಣ್ಯ ನಾವು ನೀರಿನಲ್ಲಿ ಹಾಕಿದರೆ ಅದರ ತಳದಲ್ಲಿ ಆ ನಾಣ್ಯ ಕಾಣಿಸಬೇಕು, ಬಿಳಿಯಾಗಿ ಕಾಣಿಸಬೇಕು, ಅದು ಸ್ವಚ್ಛವಾದ್ದು ಅಂತ. ಅಕರ್ದಮಂ ಅಂತ ಕರೀತಾರೆ. ಕೆಸರಿಲ್ಲದೆ ಇದ್ದದ್ದು ಅಂದರೆ ಅದರ ತಳದ ತನಕ ಇರತಕ್ಕಂತಹ ವಸ್ತುವಿನ ನಮಗೆ ಜ್ಞಾನ ಬರಬೇಕು ಅಂತ. ಅದು ಅಕರ್ದಮಂ ಅಂತ. ಪಾರದರ್ಶಕ ಆಗಿರಬೇಕು ನೀರು ಅಂತ. ಸಜ್ಜನರ ಮನಸ್ಸು ಹಾಗಿರ್ತದೆ, ಪಾರದರ್ಶಕ ಅದು. ಯಾಕೆಂದರೆ ಅವರ ಮನಸ್ಸಲ್ಲೂ ನಾವು ಓದಲಿಕ್ಕಾಗುತ್ತೆ. ಹೇಗಿರ್ತಾರೆ, ಅವರ ಮನಸ್ಸಲ್ಲಿ ಏನಿದೆ, ಒಳ್ಳೆಯದೋ ಕೆಟ್ಟದೋ ನಾವು ಚಿಂತನೆ ಮಾಡ್ಬೋದು. ಅವರ ಒಳಗೆ ಆ ಮನಸ್ಸಿನ ಗರ್ಭದಲ್ಲಿ ಮನಸ್ಸು ನೋಡಲಿಕ್ಕಾಗುವುದಿಲ್ಲ. ಮನಸ್ಸಿನಲ್ಲಿ ಹುದುಗಿದ ಅವರ ಒಳ್ಳೆಯ ಚಿಂತನೆಗಳನ್ನು ನಾವು ಅರ್ಥವಿಸಿಕೊಳ್ಳಲಿಕ್ಕಾಗುತ್ತೆ. ಹೇಗೆ ಸರೋವರ ಶುದ್ಧವಾದ ನೀರು, ಹಾಗೆ ಸಜ್ಜನರ ಮನಸ್ಸು ಶುದ್ಧವಾದ ನೀರಿರ್ತಕ್ಕಂಥದ್ದು. ಕೆಸರಿಲ್ಲ, ಕೆಸರಿಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ರೀ? ಒಂದು ಕಲ್ಲು ಹಾಕಿ ಕೆಸರಿದ್ದರೆ ಎಲ್ಲ ನೀರು ರಾಡಿಯಾಗಿ ಬಿಡ್ತದೆ ಅಂತ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಮನಸ್ಸಲ್ಲಿ ಕೆಸರು ಉಂಟಾ ಇಲ್ವಾ ಕಷ್ಟನೇ ಏನಿಲ್ಲ, ಸುಲಭದಲ್ಲಿ ಹೇಳ್ಬೋದು. ಒಬ್ಬ ಕೂತಿರ್ತಾನೆ, ನೀವು ಸ್ವಲ್ಪ ಹೇಳ್ರಿ ಅಲ್ಲಿ ಕೂಡಿ ಅಂತೇಳಿ, ಅವನ ಮನಸ್ಸಲ್ಲಿ ಏನಿತ್ತು ಎಲ್ಲ ಹೊರಗೆ ಬರ್ತದೆ. ನಿಮಗೆ ಸಹಸ್ರನಾಮ ಮಾಡ್ತಾನೆ ನಿಮ್ಮ ಎದುರಿಗೆ. ಅಂದರೆ ಒಳಗೆ ಎಷ್ಟು ಕೆಸರಿದೆ ಎಲ್ಲ ಹೊರಗೆ ಬರಲಿಕ್ಕೆ ಪ್ರಾರಂಭ. ಕಷ್ಟ ಏನಿಲ್ಲ, ಒಂದು ನಿಮಿಷದಲ್ಲಿ ನಮ್ಮ ಮನಸ್ಸಿಗೆ ಕಲ್ಲು ಬಿಸಾಡಿ ಅದರ ಒಳಗಿರತಕ್ಕಂತಹ ಕೆಸರು ಎಲ್ಲ ರಾಡಿ ಆಗಿ ಎಲ್ಲ ಕಶ್ಮಲ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇದು ಅಕರ್ದಮ ಅಂದರೆ ಕೆಸರಿಲ್ಲದೆ ಇರತಕ್ಕಂಥದ್ದು. ಹೇಗೆ ಸಜ್ಜನರ ಮನಸ್ಸು ಹಾಗೆ. ರಮಣೀಯಂ ಪ್ರಸನ್ನ ಅಂಬು ಅಂತ. ಸರೋವರದಲ್ಲಿ ರಮಣೀಯತೆ ಇದೆ, ನೋಡುವಾಗಲೇ ಖುಷಿ, ಸಜ್ಜನರನ್ನು ನೋಡಿದಾಗಲೇ ಖುಷಿ. ಅದರಿಂದ ಅವರೊಟ್ಟಿಗೆ ಕೂತರೆ ಇನ್ನೂ ಕೊಡೋಣ, ಇನ್ನೂ ಮಾತಾಡೋಣ ಅಂತ ನಮಗೆ ಕಾಣಿಸಬೇಕು. ಅದು ರಮಣೀಯಂ ಅಂತ ಹೇಳ್ತಾರೆ. ರಮಣೀಯತೆ ಅಂತಂದರೆ ಮತ್ತೆ ಮತ್ತೆ ಕುತೂಹಲವನ್ನು ಮೂಡಿಸಿದರೆ, ಆನಂದವನ್ನು ಕೊಟ್ಟರೆ ಅದು ರಮಣೀಯ. ನೀರಿನಲ್ಲಿದೆ, ಸಜ್ಜನರ ಮನಸ್ಸಿಗೂ ಅಷ್ಟಿದೆ. ಸಜ್ಜನರ ಮುಂದೆ ನಾವು ಕೂತರೆ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರ ಮುಂದೆ ಕೂಡ್ತೇವೆ, ಇನ್ನಷ್ಟು ಹೊತ್ತು ಕೂಡಬೇಕು ಅಂತ ನಮಗೆ ಕಾಣಿಸ್ತದೆ. ಆ ವಾತಾವರಣ ಹಾಗಿರ್ತದೆ ಅಂತ. ಸನ್ಮನುಷ್ಯ ಮನೋಯತ ಅಂತ. ಪ್ರಸನ್ನಾಂಬು ಅಂತ ಇನ್ನೊಂದು ವಿಶೇಷಣ. ನೀರಿನಲ್ಲಿ, ಸರೋವರದಲ್ಲಿ ಅಂಬು ಅಂದರೆ ನೀರು, ಅದು ಪ್ರಸನ್ನವಾಗಿರ್ತದೆ. ಪ್ರಸನ್ನತೆ ಅಂದರೆ ನೀರಿನ ಪ್ರಸನ್ನತೆ ಅಂತ ಅಂದರೆ ನಮಗೆ ಆ ನೀರು ಕುಡಿದರೆ ತೃಷೆ ಪರಿಹಾರ ಆಗಬೇಕು. ನೀರಿನಲ್ಲಿ ಸ್ನಾನ ಮಾಡಿದರೆ ಆ ಬಿಸಿಲಿನ ಬೇಗೆ ಅದೆಲ್ಲ ದೂರ ಆಗಬೇಕು. ಅದು ಪ್ರಸನ್ನ ಅಂಬು ಅಂತ. ಅದನ್ನು ನೋಡಿದಾಗಲೇ ನಮಗೆ ಪ್ರಸನ್ನತೆ ಬರಬೇಕು. ನೋಡಿದ ಕೂಡಲೇ ಅಯ್ಯೋ ಸ್ನಾನ ಮಾಡೋದು ಬೇಡಪ್ಪ ಓಡಬೇಕು ಅಂತ ಕಾಣಿಸಬಾರದು. ಸಜ್ಜನರ ಮನಸ್ಸಿನಲ್ಲಿ ನೀರು ಅಂದರೆ ಒಳ್ಳೆಯ ಚಿಂತನೆಗಳು, ಒಳ್ಳೆಯ ಭಾವ, ಒಳ್ಳೆಯ ಭಕ್ತಿ ಅದೆಲ್ಲ
ತುಂಬಿಕೊಂಡಿದ್ದರೆ ಅದು ಪ್ರಸನ್ನತೆಯ ನೀರನ್ನು ಒಳಗೊಂಡದ್ದು ಅಂತ ಅರ್ಥ. ಸಜ್ಜನರ ಮನಸ್ಸು ಹೇಗೋ ಹಾಗೆ ಈ ನೀರು ಅಂತ ವಾಲ್ಮೀಕಿಗಳು ಶಿಷ್ಯನ ಹತ್ರ ಹೇಳುವ ಮಾತು ಭಾಳ ಅಪೂರ್ವ. ಅಂದರೆ ಆ ಕಾಲದಲ್ಲಿ ಸರೋವರ ಹೇಗಿತ್ತು, ಸಜ್ಜನರು ಹೇಗಿದ್ದರು, ಅವರ ಮನಸ್ಸು ಹೇಗಿತ್ತು ಅಂದರೆ ರಾಮಾಯಣಕ್ಕೆ ಇದೊಂದು ಪೀಠಿಗೆ ಅಂತ. ನಾವು ಮನೆಯನ್ನು ಹೀಗೆ ನಿರ್ಮಾಣ ಮಾಡಬೇಕು. ಮನೆಯಲ್ಲಿ ಸರೋವರ ಮಾಡಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನಸ್ಸಿನ ಸರೋವರವನ್ನು ಹೀಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಕರ್ದಮಂ ಇದಂ ತೀರ್ಥಂ, ಇದನ್ನು ಶುದ್ಧವಾಗಿ ನಾವು ಇದನ್ನು ಬೆಳೆಸಲಿಕ್ಕೆ ನಾವು ಪಡಬೇಕಾದ್ದು ಅನ್ನುವ ಚಿಂತನೆ ನಾವಿಲ್ಲಿ ಮುಖ್ಯವಾಗಿ ಮಾಡಬೇಕಾದ್ದು. ವಾಲ್ಮೀಕಿಗಳು ನೋಡ್ತಾ ಇದ್ದಾರೆ. ಅವರು ನೋಡ್ತಾ ಇರುವಾಗಲೇ ಒಬ್ಬ ಬೇಡವಾದ ಕೆಲಸವನ್ನು ಮಾಡ್ತಾನೆ. ತನ್ನ ಬತ್ತಳಿಕೆಯಿಂದ ಬಾಣ ತೆಗೆದು ಬಿಲ್ಲಿಗೆ ಜೋಡಿಸಿ ಒಂದು ಪಕ್ಷಿಗೆ ಪ್ರಯೋಗ ಮಾಡ್ತಾನೆ. ಪಕ್ಷಿ ಅಂದರೆ ಒಂದು ಪಕ್ಷಿ ಅಲ್ಲ, ಅದು ಜೋಡಿ, ಒಂದು ಹೆಣ್ಣು ಒಂದು ಗಂಡು, ಅದರಕ್ಕೆ ಪ್ರಯೋಗ ಮಾಡ್ತಾನೆ. ಇವನು ಪ್ರಯೋಗ ಮಾಡಿದ ಬಾಣ ಅದು ಗಂಡು ಹಕ್ಕಿಯ ಮೇಲೆ ಬಿತ್ತು. ಗಂಡು ಹಕ್ಕಿಯ ಎದೆಗೆ ತಾಗಿತು. ಗಂಡು ಹಕ್ಕಿ ಬಿದ್ದು ವಿಲವಿಲ ಅಂತ ಒದ್ದಾಡಿ ಅದು ದುಃಖ ಪಡ್ತಾ ಇದೆ, ಚಡಪಡಿಸ್ತಾ ಇರ್ತದೆ. ಅದು ಶೋಣಿತ ಪರೀತಾಂಗಂ ಅಂತ ಹೇಳ್ತಾನೆ, ಮೈಯೆಲ್ಲ ರಕ್ತ ಆಗಿಬಿಟ್ಟಿದೆ ಅಂತ. ಇವತ್ತಿನ ಭಾಷೆಯಲ್ಲಿ ಅಪಘಾತಗಳು, ಆಕ್ಸಿಡೆಂಟ್ ಆದರೆ ಹೇಗಿರ್ತದೆ ಹಾಗೆ. ಅಂದರೆ ಆಕಾಶಕ್ಕೆ ಬಾಣ ಹೂಡಿ ಅಪಘಾತ ಮಾಡಿ ಒಂದು ಹಕ್ಕಿಯನ್ನು ಉರುಳಿಸಿದ. ಎರಡು ಹಕ್ಕಿಯೂ ಕೆಳಗೆ ಬಿತ್ತು. ಒಂದು ಹಕ್ಕಿ ವಿಲವಿಲ ಅಂತ ಒದ್ದಾಡ್ತದೆ, ಗಂಡು ಹಕ್ಕಿ. ಹೆಣ್ಣು ಹಕ್ಕಿ ನೋಡ್ತಾ ಇನ್ನಷ್ಟು ಸಂಕಟ ಪಡ್ತಾ ಇದೆ. ಶೋಣಿತ ಪರೀತಾಂಗಂ, ಸಾಯಲಿಕ್ಕೆ ತಯಾರಾದ ಗಂಡು ಹಕ್ಕಿ ಅದನ್ನು ನೋಡಿ ಜೀವನದಲ್ಲಿ ಇನ್ನೇನೂ ಇಲ್ಲ, ನನ್ನ ಸರ್ವಸ್ವ ಹೋಯಿತು ಅಂತ ಅಳತಕ್ಕಂತಹ ಇನ್ನೊಂದು ಹೆಣ್ಣು ಹಕ್ಕಿ. ಈ ಕಥೆಯನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅವರು ಹೇಳ್ತಾರೆ, ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಅಲ್ಲಿಂದ ರಾಮಾಯಣ ಪ್ರಾರಂಭ ಆಗುತ್ತೆ ಅಂತ. ಅವರು ಒಂದು ಮಾತು ಹೇಳ್ತಾರೆ, ಬೇಡ, ನೀನು ಬದುಕುವುದು ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಜೋಡಿಯಾಗಿರ್ತಕ್ಕಂತಹ ಎರಡು ಹಕ್ಕಿಗಳಲ್ಲಿ ಒಂದು ಹೆಣ್ಣು ಒಂದು ಗಂಡು, ಮಿಥುನ, ಅದರಲ್ಲಿ ಗಂಡು ಹಕ್ಕಿಯನ್ನು ಹೊಡೆದು ಕೊಂದು ಹಾಕಿ ನೀನು ಒಂದು ಹೆಣ್ಣು ಹಕ್ಕಿಯನ್ನು ವಿಲವಿಲ ಅಂತ ದುಃಖ ಪಡುವ ಹಾಗೆ ಮಾಡ್ತಾ ಇದ್ದಿ, ಇಂತಹ ಕೆಲಸ ನೀನು ಮಾಡಬೇಡ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಈ ಕತೆ ಉಂಟು ನೋಡಿ, ಈ ಘಟನೆ ಇದು ಆಕಸ್ಮಿಕ ಅಲ್ಲ, ಇದೊಂದು ಬುದ್ಧಿಪೂರ್ವಕವಾದಂತಹ ಯಾವುದೋ ಒಂದು ದೈವ ಪ್ರೇರಿತವಾದ ಒಂದು ಘಟನೆ ಅಂತ. ಒಂದು ನಮ್ಮಲ್ಲಿ ಹಿಂದಿನಲ್ಲಿ ಶಾಕುನ ಅಂತ ಹೇಳಿದರು. ಶಾಕುನ ಅಂತಂದರೆ ಹಕ್ಕಿಯ ಯಾವುದೇ ಒಂದು ಹಾರಾಟ, ಅದರ ಚೀರಾಟ, ಅದರಿಂದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡ್ತಿದ್ರು. ಇದು ಹಕ್ಕಿಯ ಕಥೆಯಿಂದ ಇಡೀ ಭವಿಷ್ಯವನ್ನು ತೀರ್ಮಾನ ಮಾಡತಕ್ಕಂತಹ ಇಡೀ ರಾಮಾಯಣಕ್ಕೆ ಒಂದು ಬೇಸಿಕ್, ಒಂದು ಪಂಚಾಂಗ ಈ ಕಥೆ ಅಂತ. ನಿಮ್ಗೆ ಗೊತ್ತು, ನೀವು ರಾಮಾಯಣ ಕೇಳಿದವರಿಗೆ ಇನ್ನೊಂದ್ಸಲ ಈ ಕಥೆ ನಾನು ಹೇಳಿದರೆ ಇದು ಇಡೀ ರಾಮಾಯಣ ನೀವು ಅನ್ವಯ ಮಾಡಲಿಕ್ಕಾಗುತ್ತೆ ಅಂತ. ಅದನ್ನು ನಮ್ಮ ಜೊತೆಗೂ ನಾವು ಹಂಚಿಕೊಳ್ಬೇಕಾದ್ದು ಅನ್ನೋದು ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು. ಒಂದು ಗಂಡು ಹಕ್ಕಿ, ಒಂದು ಹೆಣ್ಣು ಹಕ್ಕಿ. ಹೊಡೆಯುವ ಯಾವ ಹಕ್ಕಿಗೆ ಹೊಡಿತಾನೆ? ಗಂಡು ಹಕ್ಕಿಗೆ ಹೊಡಿತಾನೆ. ಹೆಣ್ಣು ಹಕ್ಕಿ ಒದ್ದಾಡ್ತಾ ಇರ್ತದೆ. ಇದು ರಾಮಾಯಣದ ಕಥೆ ಅಂತ. ನೀವು ನೋಡಿ, ಆರಂಭದಿಂದ ಕೊನೆಯ ತನಕ ನೀವು ನೋಡಿ, ಹೊಡೆಯುವುದು ಯಾರಿಗೆ? ಅಲ್ಲಿ ಒದ್ದಾಡುವುದು ಯಾರು? ಒಂದು ದಶರಥ, ಇನ್ನೊಂದು ಕೈಕೇಯಿ. ಅಲ್ಲಿ ಬಾಣಪ್ರಯೋಗ ಯಾರಿಗಾಯಿತು? ದಶರಥನಿಗಾಯಿತು. ದಶರಥ ಸತ್ತ, ಗಂಡು ಹಕ್ಕಿ ಸತ್ತಿತು. ಹೆಣ್ಣು ಹಕ್ಕಿ ಅದು ವಿಲವಿಲ ಅಂತ ಒದ್ದಾಡಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿಂದ ಕತೆ ಪ್ರಾರಂಭ ಆಗುತ್ತೆ ಅಂತ. ಇದು ರಾಮಾಯಣ ಶುರುವಾಗಲಿಲ್ಲ, ಅದರ ಒಟ್ಟು ವಿಹಂಗಮ ದೃಷ್ಟಿ ನೀವು ನೋಡಿಕೊಂಡು ಹೋದರೆ ಮುಂದೆ ಮತ್ತೆ ವಾಲಿ ಮತ್ತು ತಾರ ಈ ಕಥೆಯನ್ನು ನೀವು ಚಿಂತನೆ ಮಾಡಿದರೆ, ಅಲ್ಲಿ ಬಾಣಪ್ರಯೋಗ ಮಾಡಿದಾಗ ತಾರೆ ಉಳಿತಾಳೆ, ವಾಲಿ ಸಾಯ್ತಾನೆ. ಎರಡು ಹಕ್ಕಿಯಲ್ಲಿ ಒಂದನ್ನು ಕೊಲ್ತಾನೆ, ಒಂದನ್ನು ಉಳಿಸ್ತಾನೆ. ಹಾಗಾಗಿ ಅದು ಒದ್ದಾಡ್ತಾ ಇರ್ತದೆ, ಹೇಗೆ ಹೀಗೆ ಮಾಡಿದೆ, ಕೊಲ್ಲಬೇಡ, ಮಾಡಬೇಡ ಅನ್ನುವ ಚಿಂತನೆ ಇದೆ. ಇನ್ನೂ ಮುಂದುವರಿದರೆ ರಾವಣ ಮಂಡೋದರಿಯ ಕತೆ. ಇಬ್ಬರು ದಂಪತಿಗಳು, ಅವರಿಗೆ ಬಾಣಪ್ರಯೋಗ ಮಾಡಿದರೆ ರಾವಣ ಸಾಯ್ತಾನೆ, ಮಂಡೋದರಿ ಉಳಿತಾಳೆ. ಕುಂಭಕರ್ಣ ಸಾಯ್ತಾನೆ, ಮಿಸಸ್ ಕುಂಭಕರ್ಣ ಉಳಿತಾಳೆ. ಹೀಗಾಗಿ ಎಲ್ಲ ಕಡೆ ಹೀಗೇ. ಅಂದರೆ ಇಡೀ ರಾಮಾಯಣದಲ್ಲಿ ಒಟ್ಟು ನಾವು ಚಿಂತನೆ ಮಾಡಿದರೆ ಅದರಲ್ಲಿ ಹೆಣ್ಣು ಹಕ್ಕಿ ಉಳಿತದೆ, ಗಂಡು ಹಕ್ಕಿ ವಿಲವಿಲ ಒದ್ದಾಡ್ತದೆ ಅಂತ. ಅಂದರೆ ಒಟ್ಟು ತಾತ್ಪರ್ಯ ಏನು ಅಂತಂದರೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ, ಅರ್ಥಾತ್ ರಾಮನಿಗೆ ಬಾಣಪ್ರಯೋಗ ಮಾಡಿದ, ಸೀತಾದೇವಿ ವಿಲವಿಲ ಒದ್ದಾಡ್ತಾಳೆ ಅನ್ನುವ ಕತೆ ಇಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಅಂದರೆ ಇಡೀ ರಾಮಾಯಣಕ್ಕೆ ಬೇಕಾದ ಹೂರಣವನ್ನು ವಾಲ್ಮೀಕಿಗಳು ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ಈ ಶ್ಲೋಕದ ಮೂಲಕ ಕೊಟ್ಟರು. ನಾವೇನು ಚಿಂತನೆ ಮಾಡಬೇಕಾದ್ದು? ನಮ್ಮಲ್ಲಿಯೂ ಹಾಗೇನೆ ಒಂದು ಗಂಡು ಹೆಣ್ಣಂದಿರ ಸಂಬಂಧ ಇಲ್ಲಿದೆ. ಏನು ಅಂದರೆ, ಒಬ್ಬ ಜೀವ, ಒಂದು ದೇವರು ಅಂತ, ಎರಡು ಜನ ಇರ್ತಾರೆ.
ಅಂದರೆ ದೇವರನ್ನು ಬಿಟ್ಟು ಈ ಜೀವ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇವರಿಗೆ ಹೆಸರು ಜೀವ ವಿನಯಿತ ಸಾಕ್ಷಿ. ಜೀವ ಅಂತ ದೇವರಿಗೆ ಹೆಸರು. ಯಾಕೆಂತಂದರೆ ಈ ಜೀವನನ್ನು ಜೀವಂತವಾಗಿ ಇಟ್ಟವ ಭಗವಂತ. ಹಾಗಾಗಿ ದೇವರಿಗೆ ಜೀವ ಅಂತ ಹೆಸರು. ಆ ಜೀವಂತವನ್ನಾಗಿ ಮಾಡುವ ದೇವರು ನಮ್ಮ ಶರೀರದಲ್ಲಿ ಇಲ್ಲದಿದ್ದರೆ ಈ ಜೀವ ಇರುವುದಿಲ್ಲ ಅಂತ. ಒಟ್ಟು ಬದುಕು ಸಾವು ಅಂದರೆ ಇಷ್ಟೇ ರೀ. ಏನು ಅಂದರೆ ಒಳಗೆ ದೇವರಿದ್ದರೆ ಈ ಜೀವನ ಇದೆ ಅಂತ ಅರ್ಥ. ದೇವರು ಬಿಟ್ಟು ಹೊರಟು ಹೋದರೆ ಬ್ರಹ್ಮಣ ತ್ಯಕ್ತದೇಹಸ್ತು ಮೃತಃ ಇತ್ಯುಚ್ಯತೆ ಬುಧೈಹಿ ಅಂತ. ಹಾಗಾಗಿ ಜೀವ ಮತ್ತು ದೇವರು ಒಟ್ಟಿಗೆ ಇರಬೇಕಾದ್ದು. ಅದರಲ್ಲಿ ದೇವರನ್ನು ಹೊರಗೆ ಕಳಿಸಿದರೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ, ಜೀವ ಸಾಯ್ತಾನೆ ಅಂತ. ಅಂದರೆ ಅರ್ಥಾತ್ ಜೀವ ಅಂದರೆ ಕೈ ಹಿಡಿದ ಹೆಣ್ಣು ಹೆಂಡತಿ ಅಂತ ಇಟ್ಟುಕೊಂಡ್ರೆ, ದೇವರು ಕೈ ಹಿಡಿದ ಪಾಣಿಗ್ರಹ ಮಾಡಿದ ಗಂಡ ಅಂತ ಇಟ್ಟುಕೊಂಡ್ರೆ ಅದರಲ್ಲಿ ದೇವರನ್ನು ಕಳಿಸಿಕೊಡುವ ಕೆಲಸ, ಅರ್ಥಾತ್ ಜೀವನ ದುಃಖಕ್ಕೆ ಕಾರಣವಾದ ಕೆಲಸ ನಾವು ಮಾಡಬಾರದು. ಇಷ್ಟು ಒಳ್ಳೆಯ ಚಿಂತನೆ ಇದೆ ಅಂತಂದರೆ, ಒಬ್ಬ ಒಳ್ಳೆಯ ಜೀವ ಇರ್ತಾನೆ, ಸಜ್ಜೀವ ಇರ್ತಾನೆ, ದೇವರನ್ನು ನಂಬಿಕೊಂಡಿದ್ದವ, ಮನೆಯಲ್ಲಿ ಪೂಜೆ ಆರಾಧನೆ ಜಪ ತಪಸ್ಸು ಮಾಡುವವ. ಯಾರೋ ಒಬ್ಬ ಬರ್ತಾನೆ, ಬಂದು ಕೇಳ್ತಾನೆ, ಎಂಥದ್ದು ತಡ ಯಾಕಾಯಿತು ಅಂತ. ಪೂಜೆ ಮಾಡಿ ಬರುವಾಗ ತಡ ಆಯಿತು. ನಿನಗೇನು ಕೆಲಸ ಇಲ್ವಾ, ಇವಾಗಲೂ ನೀನು ಪೂಜೆ ಅಂತ ಶುರು ಮಾಡಿದ್ಯಾ, ಎಂಥ ಮಾರ ನೀನು ತಲೆಕೆಟ್ಟು ಹೋಗಿದ್ದ, ದೇವರೆಲ್ಲಿರ್ತಾನೆ ಅಂತ ಕೇಳ್ತಾನೆ. ಇಷ್ಟು ಕೇಳಿದ್ದೆ ಸರಿ, ಅವನ ಮಂಡೆ ಹಾಳಾಗಲಿಕ್ಕೆ ಪ್ರಾರಂಭ ಆಯಿತು. ನಾಳೆ ಮಾಡಬೇಕಾ ಜಪ ಬೇಡ ಅಂತ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ದೇವ್ರು ಇದ್ದಾರಾ ಇಲ್ವಾ, ಉಂಟಾ ಇಲ್ವಾ. ಹಾಗಾಗಿ ಇವನ ಜೀವನದಲ್ಲಿ ಒಂದು ಪೂಜೆ ತಪ್ಪಿ ಹೋಯಿತು. ಯಾಕೆ ಹೋಯಿತು? ಇವನು ಕೇಳಿದ ಪ್ರಶ್ನೆ ಅವನ ಮೇಲೆ ಅದು ಕೆಟ್ಟ ಚಿಂತನೆಗೆ ಕಾರಣ ಆಯಿತು. ಅಂದರೆ ಅವನು ದೇವರನ್ನು ನಂಬಿ ಬದುಕುತ್ತಿದ್ದವ, ದೇವರ ಆರಾಧನೆ ಮಾಡುವವ, ದೇವರನ್ನು ಕೈ ಬಿಟ್ಟ. ಯಾಕೆ ಬಿಟ್ಟ ಅಂತಂದರೆ, ಈ ನಾಸ್ತಿಕನ ಈ ಪ್ರಶ್ನೆಗೆ ಅವನಿಗೆ ಉತ್ತರ ಕೊಡಲಿಕ್ಕಾಗದೆ, ಅದನ್ನು ಕೊಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಹೋಗದೆ ದೇವರ ಸಂಬಂಧವನ್ನು ಕಳಕೊಂಡ. ಅದರಿಂದ ಅನಾಥನಾದ, ವಿಲವಿಲ ಒದ್ದಾಡುವ ಪ್ರಸಂಗ ಬಂತು. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಒಬ್ಬ ನಾಸ್ತಿಕನಿಗೆ ಹೇಳ್ತಾರೆ, ನೋಡು, ಆಸ್ತಿಕ ದೇವರ ಜೊತೆಗೆ ಇರ್ತಾನೆ, ತನ್ನ ಕೈ ಹಿಡಿದ ಭಗವಂತನ ಜೊತೆಗೆ ವಾಸ ಮಾಡಿಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ನೀನು ಬಾಣ ಪ್ರಯೋಗ ಮಾಡಿ, ಅಂದರೆ ದೇವರಿಗೆ ಬಾಣ ಪ್ರಯೋಗ ಮಾಡಿ ದೇವರು ಇಲ್ಲ ಅನ್ನುವ ಕೆಟ್ಟ ಚಿಂತನೆಯನ್ನು ನೀನು ಕೊಟ್ಟರೆ ಅದರಿಂದ ಅವನು ವಂಚಿತನಾಗಿ ತನ್ನ ಕೈ ಹಿಡಿದ ಗಂಡನನ್ನು ಕಳಗೊಂಡ ವಿಧವೆಯಂತೆ ಅವನು ದುಃಖಭರಿತನಾಗಿರ್ತಾನೆ. ಹಾಗೆ ಮಾಡಬೇಡ ಅನ್ನುವ ಧ್ವನಿ ವಾಲ್ಮೀಕಿಗಳ ಈ ಶಬ್ದದಲ್ಲಿದೆ. ಮಾನಿಷಾದ ಪ್ರತಿಷ್ಠಾಂತಂ ಅಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ ಅನ್ನುವ ಶಬ್ದದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಅಂದರೆ ಯಾರ ಜೊತೆಗೇ ನಾವು ಇರಬೇಕಾದ್ದು, ಅವರನ್ನು ಬಿಟ್ಟು ಇರುವುದು ತುಂಬ ಕಷ್ಟ. ಹಾಗಾಗಿ ದೇವರನ್ನು ಬಿಟ್ಟು ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನರುತೆ ತತ್ಕ್ರಿಯತೆ ಕಿಂಚನಾರೆ. ನಾವು ಕಣ್ಣಿನ ರೆಪ್ಪೆ ಅಲ್ಲಾಡಬೇಕಾದ್ರೆ ಭಗವಂತ ಇರಬೇಕು. ರೆಪ್ಪೆಯನ್ನು ಯಾರು ಅಲ್ಲಾಡಿಸ್ತಾರೆ? ಒಂದ್ಸಲ ಆಲೋಚನೆ ಮಾಡಿ. ದೇವರು ಕಣ್ಣನ್ನು ಕೊಟ್ಟ, ರಕ್ಷಣೆಗೋಸ್ಕರ ರೆಪ್ಪೆಯನ್ನು ಇಟ್ಟ. ಇದನ್ನು ಯಾರು ಕೊಟ್ಟರು? ಯಾರು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೋಟಿ ರೂಪಾಯಿ ಕೊಟ್ಟರು ಇದು ಚಾಲೆಂಜ್. ಕಣ್ಣನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಗೆ ರೆಪ್ಪೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ರೆಪ್ಪೆಯನ್ನು ಕೊಡುವುದು ಅಷ್ಟೇ ಅಲ್ಲ, ರೆಪ್ಪೆ ಕ್ಷಣಕ್ಕೂ ಮುಚ್ಚಬೇಕು, ತೆರೀಬೇಕು. ಉಪನ್ಯಾಸ ಶುರುವಾದರೆ ಮುಚ್ಚಬೇಕು, ಉಪನ್ಯಾಸ ಮುಗಿದರೆ ತೆರೀಬೇಕು. ಇದೆಲ್ಲ ಎಷ್ಟೆಲ್ಲ ಯಾರು ಮಾಡಬೇಕು? ಈ ಕೆಲಸ ಮಾಡುವ ಕೆಲಸ ಅದು ಭಗವಂತನದ್ದು. ಹಾಗಾಗಿ ಇದು ಒಂದು ಉದಾಹರಣೆ ಇಲ್ಲ, ಸ್ಥೂಲವಾದ ಒಂದು ಉದಾಹರಣೆ. ನಮ್ಮ ದೇಹದಲ್ಲಿ ನಾವು ನೋಡ್ತಾ ಕೂತ್ಕೊಂಡ್ರೆ, ಅಡಿಯಿಂದ ಮುಡಿಯ ತನಕ ನಾವು ಚಿಂತನೆ ಮಾಡಿದರೆ ಆ ಸ್ವಾಮಿಯಾದ ಭಗವಂತ, ಜೀವನಿಯಾಮಕನಾದ ದೇವರು ಇಲ್ಲದಿದ್ದರೆ ಈ ಶರೀರದಲ್ಲಿ ಒಂದು ಕ್ಷಣನೂ ಸ್ಪಂದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ಪಂದನೆ ಆಗಬೇಕಾದ್ರೆ ಒಟ್ಟೊಟ್ಟಿಗೆ ಬದುಕುವ ಇಬ್ಬರನ್ನು, ದೇವ ಮತ್ತು ಜೀವ, ಅವರಿಬ್ಬರನ್ನು ಬೇರ್ಪಡಿಸುವ ಕೆಲಸ ಮಾಡಬೇಡ ಅನ್ನುವ ಧ್ವನಿ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು.